ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶರೂಸ್ ಕ್ರಿಯೇಷನ್. ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಡೋದ ಬನ್ನಿ. ಹಾಯ್ ಅನಿ, ಹಾಯ್ ಅನಿ. ಬನ್ನಿ, ಆಯ್ತಾಯ್ತು. ಹಾಯ್ ಏನಿ. Hi, Shiru. Shona, this note, yeah? This is the money plant. ಹೆಂಗಿದೆ ಮನೆ? ನೋಡಿ ಗೈಸ್, ಎಷ್ಟು ಸಾಮಾನು ತಂದಿದ್ದಾರೆ ಮೈಸೂರಿಂದ. ಹಾಯ್ ಏನ್ ಮಾಡ್ತಿದ್ದೀರಾ ತಿಂಡಿ? ಹರಡೆ ಪಲ್ಯ, ದೋಸಾ. ಹೇಗಿದೆ ನೋಡಿ, ನಮ್ಮಪ್ಪ ಎಲ್ಲ ಗಿಡಗಳು ತಗೊಂಬಂದಿದ್ದಾರೆ ಮೈಸೂರಿಂದ. ಡೆಕೋರೇಟ್ ಮಾಡ್ಬೇಕಂತ ಎಲ್ಲ ಮನೇನ. ಹೆಂಗಿದೆ ದೋಸೆ? ನೋಡಿ ಗೈಸ್, ಇಲ್ಲಿ ನಮ್ಮ ಅಜ್ಜಿ ಬಂದ ತಕ್ಷಣ ಸುಮ್ಮನೆ ಇರಲ್ಲ. ಬರ್ತಿದ್ದಂಗೆ ನೋಡಿ ಸೊಪ್ಪನ್ನ ಎಲ್ಲ ಬಿಡಿಸ್ಕೊಂಡು ಕೂತಿದ್ದಾರೆ. ಬೇಡ ಬೇಡ ಅಂತ ಬೈಕೋತಿದ್ದಾರೆ, ಅದು ಎಷ್ಟು ಫೋಟೋ ತೆಗಿತೀರಾ ಅಂತ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆಯವ್ರಿಗೆ ಒಬ್ರಿಗೆ ಇದ್ದು ಬೋರ್ ಆಗ್ತಿದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ಲಿ ಅಂತ ಬಂದ್ರು. ಅತ್ತೆ ಅಳಿಯ ನೋಡಿ ಇಲ್ಲಿ ಯಾರನ ಹಿಂಗ ಅತ್ತೆ ಅಳಿಯ ಹಿಂಗ್ ಮಾಡ್ತಾರ? ನೀವೇ ಹೇಳಿ ಗೈಸ್. ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಜಾಮೂನಿಗೆ ರೆಡಿ ಆಗಿದೆ, ಪಾಕ ರೆಡಿ ಆಗ್ತಾ ಇದೆ. ಸಾಮಾನೆಲ್ಲ ತಂದಿದ್ದು ನೀಟಾಗಿ ಹಿಂಗೆ ಜೋಡಿಸ್ಕೊಂಡಿದೀವಿ ಅಷ್ಟೇ ಗೈಸ್. ಜಾಮೂನ್ ಆದ್ಮೇಲೆ ಬಂದು ಮೀಟ್ ಮಾಡ್ತೀನಿ ನಿಮ್ನ. ನೋಡಿ ಇಲ್ಲಿ ಜಾಮೂನ್ ರೆಡಿ ಆಗಿದೆ. ನಮ್ಮಮ್ಮನ ಐಡಿಯಾ ಇದು ನೋಡಿ, ನಾನು ಪಾತ್ರೆ ಜಾಸ್ತಿ ತೊಳಿಬಾರ್ದು ಅಂತ ಕಪ್ಪಲ್ಲೇನೆ ಜಾಮೂನ್ ಹಾಕಿ ಐಸ್ ಕ್ರೀಮ್ ಹಾಕಿ ಕೊಟ್ಟಿದ್ದಾರೆ. ಹೇಗಿದೆ ಜಾಮೂನ್? ನೋಡಿ ಎಷ್ಟು ಸಕ್ಕದಾಗಿದೆ ಪಲಾವು. ಈಗ ಎಲ್ಲ ಊಟ ಮಾಡಕ್ಕೆ ರೆಡಿಯಾಗಿ ಕೂತಿದ್ದೀವಿ. ಅಜ್ಜಿಗಂತರೂ ಹೊಟ್ಟೆ ಹಸಿಗೆ ಮೊಸರು ಬಜ್ಜಿನೇ ತಿಂತಾ ಇದ್ದಾರೆ. ತೇಜ ಅಂತರೂ ಕಾಯ್ತಾ ಇದ್ದಾರೆ. ನಾವು ಆಸ್ ಯೂಶುವಲ್ ಗಿನ್ನ ತಿನ್ನಕ್ ಬಂದಿದ್ದೀವಿ ಫ್ಯಾಮಿಲಿ ಜೊತೆ. ಇನ್ನೊಂದ್ಸಲ ಹೆಂಗೆ ಇಲ್ಲಿ ನೋಡಿ, ಇಲ್ಲಿ ಅಪ್ಪ ಫುಲ್ ಇಂಟೀರಿಯರ್ಸ್ ವಹಿಸ್ಕೊಂಡ್ಬಿಟ್ಟು ಎಲ್ಲ ಹೆಂಗ್ ಮಾಡ್ತಿದ್ದಾರೆ ಅಂತ ಅದ್ ಮಾಡಿದ್ದಾರೆ. ಆಮೇಲೆ ಇದನ್ನೆಲ್ಲೋ ಮೇಲಿಟ್ಟಿದ್ವಿ, ಇದನ್ನು ತಗೊಂಡು ಎಲ್ಲ ಕಡೆ ಇದ್ ಮಾಡ್ತಾ ಇದ್ದಾರೆ. ವಾಷಿಂಗ್ ಮಿಷಿನ್ ಹತ್ರ ಏನೋ ಇಂಟೀರಿಯರ್ಸ್ ಮಾಡ್ತಾರಂತ, ಆಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಈಗ ನೋಡಿ ಏನೇನೋ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ನಮ್ಮಮ್ಮ ಫುಲ್ ಬಿಸಿ. ಚಪಾತಿ ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿ ಈಗ ಕಡಲೆಬೇಳೆ ವಡೆ ಮಾಡ್ತಾ ಇದ್ದಾರೆ.
ಅಂತರೂ ನೋಡಿ ಗೈಸ್, ಹೆಲ್ಪ್ ಮಾಡೋ ಅಂತ ಅಂದ್ರೆ ಬರೀ ಹೊತ್ಕೊಂಡು ಮಲಗ್ತಾ ಇದ್ದಾನೆ ಇಲ್ಲಿ. ನಮ್ಮ ಅಜ್ಜಿ ವಾಕಿಂಗ್ ಮಾಡ್ತಾ ಇದ್ದಾರೆ ತಿಂಡಿ ಎಲ್ಲ ಆದ್ಮೇಲೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆ ಸೈಡ್ ಹೋಗ್ತಾ ಇದ್ದಾರೆ. ಗೈಸ್, ಮಿಸ್ ಮಾಡದೆ ಈ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ನಾವು ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಹೊರಟಿರೋದು ಚಿಕ್ಕಬಳ್ಳಾಪುರಿಗೆ. ಅಫ್ಕೋರ್ಸ್ ಚಿಕ್ಕಬಳ್ಳಾಪುರ ಅಂದರೆ ಇಶಾ ಫೌಂಡೇಶನ್, ಸದ್ಗುರು ಸನ್ನಿಧಿ, ಲೇಸರ್ ಶೋ, ಸೌಂಡ್ ಶೋ ಅಂತಲೇ ಫೇಮಸ್ ಆಗಿದೆ. ರೋಡೆಲ್ಲ ತುಂಬ ಚೆನ್ನಾಗಿದೆ ಗೈಸ್. ಡೈಲಿ ಶೋ ಇರುತ್ತೆ ಅಂತ ಹೇಳ್ತಾರೆ, ಬಟ್ ವೀಕ್ ಡೇಸಲ್ಲಿ ಐ ಥಿಂಕ್ ಇಟ್ಸ್ ನಾಟ್ ಸೇಫ್, ಲೆಸ್ ಕ್ರೌಡ್ ಇರ್ತಾರೆ. ಆ್ಯಂಡ್ ಶೋ ಮುಗಿದ ಮೇಲೆ ರೋಡ್ಸ್ ಎಲ್ಲ ರಿಮೋಟ್ ಆಗಿಬಿಡುತ್ತೆ. ಬಟ್ ವೀಕೆಂಡಲ್ಲಿ ಬೆಸ್ಟ್ ಅನಿಸುತ್ತೆ ವಿಸಿಟ್ ಮಾಡೋದು. ಫುಲ್ ಕ್ರೌಡ್ ಇರುತ್ತೆ, ಬಟ್ ಬಿಲಾಂಗಿಂಗ್ಸ್ ಎಲ್ಲ ಹುಷಾರಾಗಿ ನೋಡ್ಕೋಬೇಕು ನೀವೇ. ಓಲ್ಡ್ ಪೀಪಲ್ ಅವ್ರಿಗೆಲ್ಲ ವೀಲ್ ಚೇರ್ ಆ್ಯಕ್ಸಸ್ ಇರುತ್ತೆ ವೀಕ್ ಡೇಸಲ್ಲಿ, ಬಟ್ ವೀಕೆಂಡ್ಸಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ವೀಲ್ ಚೇರ್ ಆ್ಯಕ್ಸಸ್ ಎಲ್ಲ ಕೊಡಲ್ಲ. ನಾವು ಚಪ್ಪಲ್ಸ್ನೆಲ್ಲ ಒಂದು ಕಡೆ ಬಿಟ್ಟು ಹೋಗಬೇಕು. ಫಸ್ಟ್ ನಾಗಪ್ಪನ ದೇವಸ್ಥಾನ ಸಿಗುತ್ತೆ, ಅಲ್ಲಿ ಯಾವುದೇ ರೀತಿ ಫೋಟೋ ತೆಗಿಯೋಕ್ಕೆ ಬಿಡಲ್ಲ. ಹಾಗೆ ಮುಂದೆ ಹೋದರೆ ಓಪನ್ ಏರಲ್ಲಿ ಶೋ ನಡೆಯೋದ್ರಿಂದ ಸ್ಟಾರ್ಟಿಂಗಲ್ಲೇ ಸ್ಟೆಪ್ಸ್ ಇರುತ್ತೆ ಓಲ್ಡ್ ಪೀಪಲ್ ಅವ್ರಿಗೆ ಕೂರೋದಕ್ಕೆ. ಮುಂದೆ ಹೋದರೆ ಸ್ಟೆಪ್ಸ್ ಇರೋದಿಲ್ಲ, ನಾವೇ ಮ್ಯಾಟ್ ಅಥವಾ ಬೆಡ್ಶೀಟ್ಸ್ನ ಕ್ಯಾರಿ ಮಾಡಬೇಕು. 2 ವೇಸಿಂದ ಎಂಟ್ರಿ ಕೊಡ್ಬೋದು. ಒಂದು ದೇವಸ್ಥಾನದ ಸೈಡಿಂದ ಹೋದರೆ ಸ್ಟೆಪ್ಸ್ ಬರುತ್ತೆ ಫಸ್ಟು. ಇನ್ನು ಫುಲ್ ಮುಂದೆ ಕಾರ್ ಪಾರ್ಕಿಂಗ್ ಹತ್ತಿರ ಹೋದರೆ ಡೈರೆಕ್ಟ್ ನಾವು ಆದಿಯೋಗಿ ಸ್ಟ್ಯಾಚ್ಯೂ ಹತ್ರನೇ ಹೋಗ್ಬೋದು. ಬಟ್ ಸ್ವಲ್ಪ ದೂರ ಆಗುತ್ತೆ ದೇವಸ್ಥಾನದಿಂದ ಪಾರ್ಕಿಂಗ್ ಹತ್ರ. ಬಸ್ ಯಾವುದೂ ಇರಲ್ಲ ಅನ್ಸುತ್ತೆ ಈ ಜಾಗಕ್ಕೆ, ನಾನು ಯಾವುದೂ ನೋಡಲಿಲ್ಲ. ಸೊ 2 or 4 ವೀಲರ್ಸ್ ಅಲ್ಲೇ ಟ್ರಾವೆಲ್ ಮಾಡಬೇಕು. ನಾವು ಹೋದಾಗ ಶೋ 7:15ಗೆ ಸ್ಟಾರ್ಟ್ ಆಯಿತು. 15 to 20 minutes ಶೋ ಇರುತ್ತೆ. ಬಟ್ ಮೈ ಎಲ್ಲ ಫುಲ್ ರೋಮಾಂಚನ ಆಗುತ್ತೆ ಗೈಸ್. ಇದನ್ನು ನೋಡಿದ ತಕ್ಷಣ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಈ ಶೋನ ನೋಡೋದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಶಿವನೇ ನಿಜವಾಗ್ಲೂ ಪ್ರತ್ಯಕ್ಷವಾಗಿ ನಿಂತಿದ್ದಾನೆ ಅನ್ನೋ ಫೀಲ್ ಕೊಡುತ್ತೆ. ನಮ್ಮ ಫ್ಯಾಮಿಲಿ ಎಲ್ಲ ಸಖತ್ ಎಂಜಾಯ್ ಮಾಡಿದ್ರು. ನೀವು ನೋಡ್ಕೊಂಬನ್ನಿ ಹೇಗಿರುತ್ತೆ ಅಂತ. Years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi.
onlookers melted away. Only 7 seekers remained as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence. Devi Parvati, seeing Adiyogi reveling in ecstatic states, said, "I want to have what you have." ಕೊನೆಯದಾಗಿ ಈ ಥರ ಫ್ಯೂ ಮಿನಿಟ್ಸ್ ಬ್ಲೂ ಲೇಸಸ್ನ ಬಿಡ್ತಾರೆ. ಇದು ಮುಗೀತಿದ್ದಂಗೆ ಎಲ್ಲ ಜನರು ಹೊರಡೋಕ್ಕೆ ಶುರು ಮಾಡ್ತಾರೆ. ಫುಲ್ ತಳ್ಳಾಡ್ಕೊಂಡು ಮೂವ್ ಆಗ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಕ್ರೌಡ್ ಮೂವ್ ಆದಮೇಲೆ ಹೊರಡಿ ಅಂತ ಹೇಳ್ತೀನಿ ನಾನು. ಒಂದು ಸಲ ಆದರೂ ನೀವು ನಿಮ್ಮ ಫ್ಯಾಮಿಲಿನ ಇಲ್ಲಿ ಕರ್ಕೊಂಡು ಬರಲೇಬೇಕು. ಫಾರ್ ಶೋರ್ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಶೋ ಮುಗಿದ ಮೇಲೆ ಮನೆಗೆ ಬರೋ ಅಷ್ಟರೊಳಗೆ 11 ಆಗಿತ್ತು. ಎಲ್ಲರಿಗೂ ಸುಸ್ತಾಗಿ ಮಲ್ಕೊಂಬಿಟ್ವಿ.
ಹಾಗೆ ನಾಳೆ ಬೆಳಗ್ಗೆ ಅಪ್ಪ ಅಮ್ಮ ಹೊರಡಬೇಕಿತ್ತು, ಅದಕ್ಕೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದನೂ ತಗೊಂಡು ಫ್ಯಾಮಿಲಿ ಪಿಕ್ ತಗೊಂಡ್ವಿ. ತುಂಬಾ ಬೇಜಾರಾಯ್ತು ಕಳ್ಸ್ಕೊಡೋದಕ್ಕೆ, ಬಟ್ ಸ್ಟಿಲ್ ಖುಷಿಯಾಗಿ ಕಳ್ಸ್ಕೊಟ್ವಿ. ಬರ್ತೀನಿ ಖಾಲಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶರೂಸ್ ಕ್ರಿಯೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.